ಪದೇ ಪದೇ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡೋದ್ರಿಂದ ವ್ಯೂಸು ಕಡಿಮೆ ಆಗುತ್ತಾ ಅಂಥೇಳಿ ಎಲ್ಲರಿಗೂ ಈ ಕನ್ಫ್ಯೂಷನ್ನು ಈ ಡೌಟು ಇದ್ದೇ ಇರುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡಿರ್ಬೋದು 2-3 ಸಲ ನೀವು ಸ್ಟುಡಿಯೋನ ಓಪನ್ ಮಾಡಿದ್ದೀರಾ ಅಂತಂದರೆ ಆಮೇಲೆ ವ್ಯೂಸು ಕಡಿಮೆ ಆಗಿದೆ ಅಂತೇಳಿ ಅನಿಸ್ತಾ ಇರುತ್ತೆ. ಯಾಕೆ ವ್ಯೂಸ್ ಕಡಿಮೆ ಆಗಿದೆ ಅನಿಸುತ್ತೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯೂಟ್ಯೂಬ್ ಸ್ಟುಡಿಯೋನ ಪದೇ ಪದೇ ಓಪನ್ ಮಾಡೋದ್ರಿಂದ ವ್ಯೂಸು ಕಡಿಮೆ ಆಗಲ್ಲ. ವ್ಯೂಸ್ ಕಡಿಮೆ ಆಗೋದು ಎಲ್ಲಿ ಗೊತ್ತಾ, ನೀವು ತಮ್ನೇಲು ಟೈಟಲ್ಗಳನ್ನ ಹಾಕಿರ್ತೀರಲ್ವಾ, ಅಲ್ಲಿ ವ್ಯೂಸು ಕಡಿಮೆ ಆಗುತ್ತೆ. ಯಾಕೆ ತಮ್ನೇಲ್ ಟೈಟಲ್ ಹಾಕೋದ್ರಿಂದ ಏನು ವ್ಯೂಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಕ್ಯಾಚಿ ತಮ್ನೇಲ್ ಇರಲೇಬೇಕು. ಇವಾಗ ನೀವು ಒಂದು ವೀಡಿಯೋಸ್ಗೆ ಒಂದು ತಮ್ನೇಲ್ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು. ಆಮೇಲೆ ಎಕ್ಸೈಟಿಂಗ್ ಆಗಿ ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡೋಣ ಏನೋ ಹಾಕಿದ್ದಾರೆ ಅನ್ನುವಾಗೆ ಇರಬೇಕು. ಆ ರೀತಿ ತಮ್ನೇಲ್ನ ಕ್ರಿಯೇಟ್ ಮಾಡಿ. ಟೈಟಲ್ಲು ಅಷ್ಟೇ, ಟೈಟಲ್ಲು ನೀವು ಕ್ಯಾಚಿ ಆಗಿರಬೇಕು. ಆ ರೀತಿ ಟೈಟಲ್ನ ಹಾಕೋದ್ರಿಂದ ವಿಡಿಯೋಸ್ಗೆ ವ್ಯೂಸು ಬೇಗ ಬರುತ್ತೆ. ಹಾಗೆ ನಿಮ್ಮ ಚಾನಲಲ್ಲಿ ಇಂಪ್ರೆಷನ್ಸು ಜಾಸ್ತಿ ಆಗುತ್ತೆ. ಫಸ್ಟು 24 ಅವರ್ಸಲ್ಲಿ ಇಂಪ್ರೆಷನ್ನು ಜಾಸ್ತಿ ಆಯಿತು ಅಂತಂದರೆ ಆಗ ನಿಮ್ಮ ವೀಡಿಯೋಸ್ಗೆ ವ್ಯೂಸು ಚೆನ್ನಾಗೇ ಬರುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡೋದ್ರಿಂದ ವ್ಯೂಸು ಕಡಿಮೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಚೆಕ್ ಮಾಡಿದ್ರೇ ನಮಗೆ ಗೊತ್ತಾಗುತ್ತೆ ವ್ಯೂಸು ಕಡಿಮೆ ಇದೆಯೋ ಇಲ್ಲ ಜಾಸ್ತಿ ಇದೆಯಾ, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಏನು ತೊಂದರೆ ಆಗಲ್ಲ. ಯೂಟ್ಯೂಬ್ ಸ್ಟುಡಿಯೋ ನೀವು ಓಪನ್ ನೋಡೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ತಮ್ನೇಲು ಮತ್ತು ಟೈಟಲ್ನ ಚೆನ್ನಾಗಿ ಹಾಕಿ. ನಿಮ್ಮ ವಿಡಿಯೋದಲ್ಲಿ ಮೇನಾಗಿ ವ್ಯೂಸು ಕಡಿಮೆ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕದೇ ಇರೋದು. ನೀವು ಡೈಲಿ ವೀಡಿಯೋಸ್ ಹಾಕಿ ಅಂತ ಹೇಳಲ್ಲ ನಾನು, ವಾರದಲ್ಲಿ 2-3 ವೀಡಿಯೋಸ್ ಆದರೂ ಲಾಂಗ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡಿ. ಶಾರ್ಟ್ಸ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ವಾರದಲ್ಲಿ 4-5 ಶಾರ್ಟ್ಸ್ನ ಹಾಕೋದಕ್ಕೆ ಟ್ರೈ ಮಾಡಿ. ಈ ರೀತಿ ಜಾಸ್ತಿ ಶಾರ್ಟ್ಸು ಲಾಂಗ್ ವೀಡಿಯೋಸು ಇದನ್ನೆಲ್ಲ ಹಾಕಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟು. ಕನ್ಸಿಸ್ಟೆನ್ಸಿ ಇರಲಿಲ್ಲ ಅಂದಾಗೂ ನಿಮ್ಮ ವ್ಯೂಸು ಕಡಿಮೆ ಆಗುತ್ತೆ. ಯಾಕೆ ವ್ಯೂಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಚಾನಲಲ್ಲಿ ನೀವು ವೀಡಿಯೋಸೇ ಒಂದು 15 ಡೇಸ್ಗೆ ಒಂದ್ಸಲಿ, ಮಂತ್ಲಿ ಒಂದ್ಸಲಿ ಹಾಕ್ತಾ ಇದ್ದೀರಾ ಅಂದರೆ ಆವಾಗ ಆಲ್ಗೊರಿದಮ್ಮು ನಿಮ್ಮ ವೀಡಿಯೋಸ್ನ ಬೇರೆಯವರಿಗೆ ಸಜೆಸ್ಟ್ ಮಾಡಲ್ಲ. ಅದಕ್ಕೆ ನಿಮ್ಮ ವ್ಯೂಸು ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಆವಾಗ ಸ್ಟುಡಿಯೋ ಓಪನ್ ಮಾಡಿದ್ದೀನಿ ಅದಕ್ಕೆ ವ್ಯೂಸ್ ಕಡಿಮೆ ಆಯಿತು ಅಂಥೇಳಿ ನಿಮ್ಮ ಮೈಂಡಲ್ಲಿರುತ್ತೆ. ಆದರೆ ಅದು ತಪ್ಪು. ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಮು ಆಗೋದಿಲ್ಲ. ಫಸ್ಟು 24 ಅವರ್ಸು ನಿಮ್ಮ ಚಾನಲಲ್ಲಿ ವ್ಯೂಸ್ ಏನಾದರೂ ಕಡಿಮೆ ಇದೆ, ನೀವು ಹಾಕಿರುವಂಥ ವಿಡಿಯೋದಲ್ಲಿ ಪರ್ಫಾರ್ಮೆನ್ಸು ತುಂಬಾ ವೀಕ್ ಆಗಿದೆ ಅಂತಂದರೆ ಆವಾಗ ವ್ಯೂಸು ಕಡಿಮೆ ಆಗುತ್ತೆ. ಈಗ 24 ಅವರ್ಸು ನಿಮ್ಮ ಚಾನಲಲ್ಲಿ ವಿಡಿಯೋ ಚೆನ್ನಾಗಿ ಹೋಯಿತು ಅಂತಂದರೆ ಆಗ ಇದು ಆಲ್ಗೊರಿದಮು ಬೇರೆಯವರಿಗೆ ಅದನ್ನು ಸಜೆಸ್ಟ್ ಮಾಡುತ್ತೆ. ಆವಾಗ ನಿಮ್ಮ ವ್ಯೂಸು ಚೆನ್ನಾಗಿ ಬರುತ್ತೆ. ಅದಕ್ಕೆ ಆದಷ್ಟು ಫಸ್ಟ್ 24 ಅವರ್ಸು ಮೀನ್ಸ್ 1 ಡೇ ತುಂಬಾ ಇಂಪಾರ್ಟೆಂಟು. ವಿಡಿಯೋ ಹಾಕಿದ್ಮೇಲೆ ನೀವು ಬೇರೆಯವರಿಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಲ್ಲೆಲ್ಲ ಶೇರ್ ಮಾಡಿ. ಅವರಿಗೆ ವಿಡಿಯೋ ನೋಡೋದು ಕೇಳಿ. ಬರೀ ಶೇರ್ ಮಾಡಿದ್ರೆ ಆಗಲ್ಲ. ಈಗ ಎಲ್ಲರಿಗೂ ನೀವು ಶೇರ್ ಮಾಡಿರ್ತೀರಾ, ಎಲ್ಲರೂ ನಿಮ್ಮ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದಾರೆ ಅಂಥೇಳಿ ಈಗ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ನಾವು ಹೇಳೋಕ್ಕಾಗಲ್ಲ ಎಲ್ಲ ಟೈಮಲ್ಲಿ ನೀವು ವಿಡಿಯೋಸ್ ನೋಡಿ ನಮ್ಮ ವಿಡಿಯೋಸ್ ನೋಡಲೇಬೇಕು ನೀವು ಅಂತೆಲ್ಲ ಹೇಳೋಕ್ಕಾಗಲ್ಲ. ಶೇರ್ ಮಾಡೋದು ಶೇರ್ ಮಾಡಿ. ಅದರೊಳಗಡೆ ಆದಷ್ಟು ಜನ ನೋಡ್ತಾರಲ್ವ, ಅದರೊಳಗೊಂದು ನೀವು 10 ಮೆಂಬರ್ಸಿಗೆ ಶೇರ್ ಮಾಡಿದ್ರ ಅಂದರೆ ಮಿನಿಮಮ್ ಒಂದು 2-3 ಮೆಂಬರ್ಸ್ ಆದರೂ ನೋಡ್ತಾರಲ್ವ. ಅದಕ್ಕೆ ಆದಷ್ಟು ನಿಮ್ಮ ವೀಡಿಯೋಸ್ಗಳನ್ನ ಬೇರೆಯವರಿಗೆ ಶೇರ್ ಮಾಡಿ. ನೀವು ಸ್ಮಾಲ್ ಯೂಟ್ಯೂಬರ್ ಆಗಿದ್ದೀರಾ ಅಂದರೆ ಈ ತಪ್ಪನ್ನ ಮಾಡಬೇಡಿ. ಪದೇ ಪದೇ ನೀವು ವೀಡಿಯೋಸ್ಗಳನ್ನ ಹಾಕೋದು ಆದರೆ ಬೇರೆಯವ್ರಿಗೆ ಶೇರ್ ಮಾಡದೇ ಇರುವಂಥ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಯಾರೋ ನಿಮ್ಮ ಫ್ರೆಂಡ್ಸ್ಗೆ ಒಂದು 5-10 ಜನಗಾದರೂ ಶೇರ್ ಮಾಡಿ. ಸೇಮ್ ಕಂಟೆಂಟ್ನ ರಿಪೀಟ್ ಮಾಡ್ತಾ ಇರ್ತೀರಾ. ಇವಾಗ ವೀಡಿಯೋಸ್ನಲ್ಲಿ ನಾನಿವಾಗ ಒಂದು ಹೋಮ್ ರೆಮಿಡೀಸ್ನ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಇವತ್ತು ಅದೇ ಹೋಮ್ ರೆಮಿಡೀಸ್ನ ತೋರಿಸಿದ್ದೀನಿ, ನಾಳೆ ಅದನ್ನೇ ಸೇಮ್ ಹೋಮ್ ರೆಮಿಡೀಸ್ನ ತೋರಿಸಿದ್ದೀನಿ ಅಂತಂದರೆ ಆವಾಗ ಆಡಿಯನ್ಸ್ಗೆ ಬೋರ್ ಆಗ್ಬೋದು. ಅದಕ್ಕೆ ಆದಷ್ಟು ನಿಮ್ಮ ವೀಡಿಯೋಸ್ನಲ್ಲಿ ಸ್ವಲ್ಪ ಯೂನಿಕ್ ಆಗಿರಲಿ, ಬೇರೆ ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ಗಳನ್ನ ಮಾಡ್ತಾಯಿರಿ. ಆ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲು ಬೇಗ ಗ್ರೋ ಆಗುತ್ತೆ. ಪದೇ ಪದೇ ನೀವು ಹಾಕಿರೋದನ್ನೇ ಹಾಕ್ತಾ ಇದ್ದರೆ ಆಗ ಯಾವ ವಿಡಿಯೋನ ನೋಡಬೇಕು, ಯಾವುದನ್ನು ನಾವು ಫಾಲೋ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇವತ್ತು ನಾನು ಹೇಳಿದ್ನಲ್ಲ ಹೋಮ್ ರೆಮಿಡೀಸ್, ನಾನು ಇವತ್ತು ಹಾಕಿರೋದನ್ನು ನಾಳೆನೂ ಅದನ್ನೇ ಹಾಕಿದ್ದೀನಿ. ಯಾವುದೋ 2 ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಟ್ರಾ ಹಾಕಿದ್ದೀನಿ ಅಂತಂದರೆ ನಿನ್ನೆ ಹಾಕಿರೋದು ವಿಡಿಯೋ ನಾನು ಫಾಲೋ ಮಾಡಬೇಕಾ, ನಾಳೆ ಇವತ್ತು ಹಾಕಿರೋ ವಿಡಿಯೋನ ಫಾಲೋ ಮಾಡಬೇಕಾ ಅಂಥೇಳಿ ಅನಿಸುತ್ತೆ. ಆಗ ಸಬ್ಸ್ಕ್ರೈಬರ್ಸ್ಗೆ ಅದು ಬೋರ್ ಆಗುತ್ತೆ. ಅದಕ್ಕೆ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದಾಗ ನೀವು ನೋಡಿರ್ತೀರ ವ್ಯೂಸ್
ಕಡಿಮೆ ಆಗಿರುತ್ತಲ್ವಾ. ಇನ್ನೊಂದು ಮೇನ್ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಚಾನಲಲ್ಲಿ ಆಡಿಯನ್ಸು ಕಡಿಮೆ ಆಗೋದು, ಅಂದರೆ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರಲ್ವ ಅವರು ಕಡಿಮೆ ಆಗೋದು. ಯಾಕೆ ಕಡಿಮೆ ಆಗ್ತಾರೆ, ಯಾಕೆ ನಿಮ್ಮ ವಿಡಿಯೋಸ್ಗಳಿಗೆ ಇಂಟ್ರೆಸ್ಟ್ ತೋರಿಸದೇ ಇರೋದು. ಇಂಟ್ರೆಸ್ಟ್ ತೋರಿಸಲ್ಲ ಯಾಕೆ ಅಂತ ಅಂದರೆ, ಇವಾಗ ನೀವು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ, ಪದೇ ಪದೇ ಅದೇ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ, ಆಮೇಲೆ ಸೇಮ್ ಕಂಟೆಂಟ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲ ಮಾಡೋದ್ರಿಂದ ಆಡಿಯನ್ಸು ಅವರಿಗೆ ಒಂದು ಯಾವ್ದು ನೀವು ನೀಚ್ ಮೇಂಟೈನ್ ಮಾಡ್ತಿರ್ತೀರ. ಈಗ ಇವತ್ತು ಟ್ರಾವೆಲ್ ವಿಡಿಯೋಸ್ ಹಾಕಿರ್ತೀರಾ, ನಾಳೆ ನೀವು ಕುಕಿಂಗ್ ವಿಡಿಯೋಸ್ನ ಹಾಕ್ತೀರಾ. ಈಗ ನಿಮ್ಮ ಟ್ರಾವೆಲ್ ವಿಡಿಯೋ ನೋಡಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ನಾಳೆ ನೀವು ಕುಕಿಂಗ್ ವಿಡಿಯೋ ಮಾಡಿದಾಗ ಆವಾಗ ಅವರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ನೀವು ಇವಾಗ ಟ್ರಾವೆಲ್ ವಿಡಿಯೋ ಹಾಕಿದ್ರೆ ಅಂದರೆ ಟ್ರಾವೆಲ್ ಮೇಲೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಹೊರತು ನೀವು ಕುಕಿಂಗ್ ವಿಡಿಯೋ ಹಾಕಿರ್ತೀರಲ್ವ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಆಗ ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಏನಾದರೂ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀಚ್ನ ಮೇಂಟೈನ್ ಮಾಡಿ. ನೀವು ಯಾವ ವಿಡಿಯೋಸ್ ಹಾಕಬೇಕು, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ಗಮನ ಕೊಡಿ. ಈಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ, ಇಂಟ್ರೆಸ್ಟ್ ಇಲ್ಲದೆ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ನಾನು ಮಾಡ್ತಿರೋ ಕಂಟೆಂಟ್ ಬಗ್ಗೆ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ ಅಂತ ಹಂಗೇನಾದರೂ ಇದ್ದರೆ ಆಗ ನಿಮಗೆ ವೀಡಿಯೋಸು ಒಂದು 10-15 ಆದಮೇಲೆ ಒಂದು ವೇಳೆ ವ್ಯೂಸ್ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಅಯ್ಯೋ ವ್ಯೂಸ್ ಬರ್ತಾ ಇಲ್ಲ, ನನಗೂ ಈ ಚಾನಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಈ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಬಿಡಬೇಕಾಗುತ್ತೆ. ನಿಮಗೆ ಯಾವುದ್ರ ಕಡೆ ಇಂಟ್ರೆಸ್ಟ್ ಇದೆ, ನೀವು ಆವಾಗೆಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಅದನ್ನು ನಾನು ಯೂನಿಕ್ಕಾಗಿ ತೋರಿಸಿದ್ರೆ ಹಿಂಗಿರುತ್ತೆ ಅನ್ನೋದನ್ನು ಎಲ್ಲ ಯೋಚನೆ ಮಾಡಿ ಆಮೇಲೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಆವಾಗ ನಿಮ್ಮ ಚಾನಲ್ಲು ತುಂಬ ಬೇಗ ಗ್ರೋ ಆಗುತ್ತೆ. ಆದಷ್ಟು ನಿಮ್ಗೆ ಯಾವ್ದು ಇಷ್ಟನೋ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೆನಪಲ್ಲಿಟ್ಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಇದಿಷ್ಟು ನಾನು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ನಾನು ಹೇಳಿದೆ. ಯೂಟ್ಯೂಬ್ ಸ್ಟುಡಿಯೋನ ನೀವು ಓಪನ್ ಮಾಡಿ ಪದೇ ಪದೇ ನೋಡೋದ್ರಿಂದ, ವ್ಯೂಸ್ ಬಂದಿದೆಯಾ ಅಂತೆಲ್ಲ ನೋಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಆದರೆ ನಾನು ಅಲ್ಲಿ ಒಂದಿಷ್ಟು ತಪ್ಪುಗಳನ್ನ ಹೇಳಿದ್ನಲ್ವಾ, ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಆ ತಪ್ಪುಗಳನ್ನ ಮಾಡಿದಾಗ ಮಾತ್ರ ನಿಮ್ಮ ಚಾನಲಲ್ಲಿ ವ್ಯೂಸು ಕಡಿಮೆ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಚಾನಲಲ್ಲಿ ವ್ಯೂಸ್ ಕಡಿಮೆ ಆದಾಗ ಆದಷ್ಟು ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡಿಬಿಟ್ಟು ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ಚಾನಲು ಬೇಗ ಗ್ರೋ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಬೇರೆ ವಿಡಿಯೋಸ್ಗಳು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತಲೂ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.